ನಮಸ್ಕಾರ, ಮಾಸ್ಕ್ಮನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಸಿಸ್ಟಮ್ ಏನಾದರೂ ಸ್ಲೋ ಅಥವಾ ಹ್ಯಾಂಗ್ ಆಗ್ತಿದೆಯಾ? ಖಂಡಿತವಾಗಿಯೂ ಸೊ ಈ ಪ್ರಾಬ್ಲಮ್ಸ್ನ ರಿಸಾಲ್ವ್ ಮಾಡೋದಕ್ಕೆ ನನ್ನ ಹತ್ರ ಸಬ್ ಟಿಪ್ಸ್ ಇದೆ. ಸೊ ಈ ಒಂದು ಸೆಟ್ಟಿಂಗ್ಸ್ನ ನಿಮ್ಮ ಪಿ ಸಿಗೆ ಅಪ್ಲೈ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಸಿಸ್ಟಮ್ನ ಸೂಪರ್ ಫಾಸ್ಟಾಗಿ ಮಾಡ್ಕೊಳ್ಬೋದು. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಮೊದಲನೇದಾಗಿ ಫ್ರೆಂಡ್ಸ್, ಡಿಲೀಟ್ ಟೆಂಪ್ ಫೈಲ್ಸ್ ಅಂತೇಳಿ ನಿಮ್ಮ ಪಿ ಸಿಲಿ ಏನಾದರೂ ಅನ್ವಾಂಟೆಡ್ ಫೈಲ್ ಸೇವ್ ಆಗಿದ್ದರೆ ಇದು ಒಂದು ನಿಮ್ಮ ಪಿ ಸಿ ಸ್ಟೋರೇಜ್ಗೆ ಎಫೆಕ್ಟ್ ಆಗಿ ಸಿಸ್ಟಮ್ ಸ್ಲೋ ಆಗೋಂಥ ಒಂದು ಚಾನ್ಸ್ ಇರುತ್ತೆ. ಆದ್ದರಿಂದ ಫಸ್ಟು ನೀವು ಅನ್ವಾಂಟೆಡ್ ಫೈಲ್ಸ್ ಎಲ್ಲ ರಿಮೂವ್ ಮಾಡಬೇಕಾಗುತ್ತೆ. ಫಸ್ಟು ನೀವು ಸರ್ಚ್ ಬಟನಲ್ಲಿ ಹೋಗಿ ಅಲ್ಲಿ ರನ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಟೆಂಪ್ ಫೈಲ್ ಅಂತ ಟೈಪ್ ಮಾಡಿ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಫೈಲ್ಸ್ನ ನೀವು ಸೆಲೆಕ್ಟ್ ಆಲ್ ಮಾಡ್ಕೊಂಬಿಟ್ಟು ಶಿಫ್ಟ್ ಡಿಲೀಟ್ ಮಾಡಿ. ಅದಾದಮೇಲೆ ಮತ್ತೆ ನೀವು ಸರ್ಚ್ ಬಟನ್ ಮತ್ತು ರನ್ಗೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಟೆಂಪ್ ಪರ್ಸೆಂಟೇಜ್ ಅಂತ ನೀವು ಟೈಪ್ ಮಾಡಿ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಫೈಲ್ಸ್ನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಇದರಿಂದ ಸಿಸ್ಟಮ್ ಸ್ಪೀಡಪ್ ಆಗುತ್ತೆ. ನೆಕ್ಸ್ಟ್ ಬಂದು ಟರ್ನ್ ಆಫ್ ವಿಂಡೋಸ್ ಅಪ್ಡೇಟ್ಸ್ ಅಂತೇಳಿ. ಸೊ ವಿಂಡೋಸ್ ಅಪ್ಡೇಟ್ಸ್ ಏನಾದರೂ ಬರ್ತಾ ಇದ್ದರೆ ಇದರಿಂದನೂ ಕೂಡ ನಿಮ್ಮ ಸಿಸ್ಟಮು ಸ್ಲೋ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಟರ್ನ್ ಆಫ್ ಮಾಡಬೇಕಾಗುತ್ತೆ ವಿಂಡೋಸ್ ಅಪ್ಡೇಟ್ನ. ಇದನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ಸೇಮ್ ನೀವು ಸರ್ಚಲ್ಲಿ ಹೋಗಿ ರನ್ ಓಪನ್ ಮಾಡ್ಬೋದು, ಇಲ್ಲಾಂದರೆ ವಿಂಡೋಸ್ ಆರ್ ಕ್ಲಿಕ್ ಮಾಡಿದ್ರೆ ಇದು ರನ್ ಕಮೆಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು services.msc ಅಂತ ಟೈಪ್ ಮಾಡಿ. ಟೈಪ್ ಮಾಡಿದಾದಮೇಲೆ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಇಲ್ಲಿ. ಓಕೆ, ಸೊ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನೀವು ವಿಂಡೋಸ್ ಅಪ್ಡೇಟ್ಸ್ ಅಂತ ಇರುತ್ತೆ, ಅದನ್ನ ನೀವು ಸರ್ಚ್ ಮಾಡ್ಕೊಳ್ಬೇಕಾಗುತ್ತೆ. ಲಾಸ್ಟಲ್ಲಿ ಇರುತ್ತೆ ನೋಡಿ, ಇಲ್ಲಿದೆ ಫ್ರೆಂಡ್ಸ್, ವಿಂಡೋಸ್ ಅಪ್ಡೇಟ್ಸ್ ಅಂತ ಇದೆ. ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಳ್ಳಿ, ಪ್ರಾಪರ್ಟೀಸ್ ಅಂತ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಡಿಫಾಲ್ಟ್ ಆಗಿ ಸ್ಟಾರ್ಟಪ್ ಟೈಪ್ ಬಂದು ಆಟೋಮೆಟಿಕ್ ಇರುತ್ತೆ. ಇದರಿಂದ ಎವ್ರಿ ಡೇ ವಿಂಡೋಸ್ ಅಪ್ಡೇಟ್ ಆಗೋದ್ರಿಂದನೂ ಕೂಡ ನಿಮ್ಮ ಸಿಸ್ಟಮ್ ಸ್ಲೋ ಆಗೋಂಥ ಒಂದು ಚಾನ್ಸ್ ಇರುತ್ತೆ. ಆದ್ದರಿಂದ ನೀವು ಇಲ್ಲಿ ಡಿಸೇಬಲ್ ಇಲ್ಲಾಂದರೆ ಮ್ಯಾನ್ಯುವಲ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಸಿಸ್ಟಮ್ ಸ್ಪೀಡಪ್ ಆಗುತ್ತೆ. ಬಟ್ ಇಲ್ಲಿ ನೀವು ಒಂದು ಗಮನಿಸಬೇಕಾಗುತ್ತೆ, ಏನಂದರೆ ನೀವು ಮ್ಯಾನ್ಯಲ್ ಮಾಡ್ಕೊಂಡಾದ್ಮೇಲೆ ಸಿಸ್ಟಮ್ ನಿಮ್ಮ ಪಿ ಸಿ ಬಂದು ಯಾವುದೇ ರೀತಿ ವಿಂಡೋಸ್ ಅಪ್ಡೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ವೀಕ್ಲಿ ಇಲ್ಲಾಂದರೆ ವೀಕ್ಲಿ ಟ್ವೈಸ್ ಅಂದರೆ ವೀಕ್ಲಿ ಒನ್ ಟೈಮ್ ನೀವು ವಿಂಡೋಸ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಮ್ಯಾನ್ಯುವಲ್ ಆಗಿ. ಡಿಸೇಬಲ್ ವಿಜುವಲ್ ಎಫೆಕ್ಟ್. ಸೊ ಈ ಒಂದು ಸೆಟ್ಟಿಂಗ್ಸು ನಿಮ್ಮ ಪಿ ಸಿಲಿ ವಿಜುವಲ್ ಎಫೆಕ್ಟ್ಸ್ ಪರ್ಫಾರ್ಮೆನ್ಸ್ ಲೋಡ್ನ ಕಡಿಮೆ ಮಾಡಿಬಿಟ್ಟು ನಿಮ್ಮ ಪಿ ಸಿನ ಸ್ಪೀಡಪ್ ಮಾಡುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂತಂದರೆ ಸರ್ಚ್ ಬಟನ್ಗೆ ಹೋಗಿ ಕಂಟ್ರೋಲ್ ಪ್ಯಾನಲ್ನ ಕ್ಲಿಕ್ ಮಾಡ್ಕೊಳ್ಬೇಕು. ಇದಾದ ನಂತರ ಸಿಸ್ಟಮ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸಿಸ್ಟಮ್ ಆಪ್ಷನಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಅಡ್ವಾನ್ಸ್ಡ್ ಅಂತ ಇರುತ್ತಲ್ವ, ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡಿಫಾಲ್ಟಾಗಿ ಅಡ್ಜಸ್ಟ್ ಫಾರ್ ಬೆಸ್ಟ್ ಅಪಿಯರೆನ್ಸ್ ಅಂತ ಇರುತ್ತೆ. ಸೊ ಈ ಒಂದು ಆಪ್ಷನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಕಸ್ಟಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅನ್ಕ್ಲಿಕ್ ಮಾಡಿ ಎಲ್ಲ ಆಪ್ಷನ್ಸ್ನ. ಸೊ ಇದರಿಂದ ನಿಮಗೆ ಯಾವುದೇ ರೀತಿ ನಿಮ್ಮ ಪಿ ಸಿಗೆ ಎಫೆಕ್ಟ್ ಆಗೋದಿಲ್ಲ. ಅಪ್ಲೈ ಕೊಟ್ಟು ಓಕೆ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಡಿಸೇಬಲ್ ಅನ್ವಾಂಟೆಡ್ ಪ್ರೋಗ್ರಾಮ್ಸ್. ಈ ಒಂದು ಸೆಟ್ಟಿಂಗ್ಸ್ ಏನು ಅಂದರೆ ನಮ್ಮ ಪಿ ಸಿಲಿ ತುಂಬ ಅಪ್ಲಿಕೇಶನ್ಸ್ ಏನಾದರೂ ರನ್ ಆಗ್ತಾ ಇದ್ದರೆ ಸ್ಟಾರ್ಟಪ್ಪಲ್ಲಿ, ಸೊ ಇದರಿಂದನೂ ಕೂಡ ನಮ್ಮ ಸಿಸ್ಟಮ್ ಬಂದ್ಬಿಟ್ಟು ಸ್ಲೋ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ನಾವು ಫಸ್ಟು ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟಾಸ್ಕ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಸೊ ಟಾಸ್ಕ್ ಮ್ಯಾನೇಜರಲ್ಲಿ ಸ್ಟಾರ್ಟಪ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅನ್ವಾಂಟೆಡ್ ಆಗಿರ್ತಕ್ಕಂಥ ಪ್ರೋಗ್ರಾಮ್ಸ್ನೆಲ್ಲ ಡಿಸೇಬಲ್ ಮಾಡಿ. ನೋಡಿ, ಈಗ ನಾನು ಆಲ್ರೆಡಿ ಮೈಕ್ರೋಸಾಫ್ಟ್ ಟರ್ಮ್ಸಲ್ಲಿ ಡಿಸೇಬಲ್ ಮಾಡಿದ್ದೀನಿ. ಸೊ ಇದನ್ನು ಕ್ಲಿಕ್ ಮಾಡಿ ಡಿಸೇಬಲ್ ಈ ಥರ ಮಾಡ್ಬೋದು ಅನ್ವಾಂಟೆಡ್ ಪ್ರೋಗ್ರಾಮ್ಸ್ನೆಲ್ಲ. ಈ ಥರ ಮಾಡೋದ್ರಿಂದ ನಮ್ಮ ಸಿಸ್ಟಮ್ ಬಂದ್ಬಿಟ್ಟು ಸ್ಪೀಡಪ್ ಆಗುತ್ತೆ. ಆಪ್ಟಿಮೈಸ್ ಯುವರ್ ಡ್ರೈವ್ಸ್. ಸೊ ಈ ಒಂದು ಸೆಟ್ಟಿಂಗ್ಸ್ನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಪಿ ಸಿ ಪರ್ಫಾರ್ಮೆನ್ಸ್ ಲೆವೆಲ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ಯಾವ ಥರ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಳೋದು ಅಂದರೆ, ಸರ್ಚ್ ಆಪ್ಷನ್ ಹೋಗಿ, ಸೊ ಇಲ್ಲಿ ನಾವು ಡಿಫ್ರಿಗ್ಮೆಂಟ್ ಆ್ಯಂಡ್ ಆಪ್ಟಿಮೈಸ್ ಡ್ರೈವ್ಸ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಡಿಫ್ರಿಗ್ಮೆಂಟ್, ಸೊ ಆಲ್ರೆಡಿ ಇಲ್ಲಿ ಬರ್ತಾ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡ್ರೈವ್ಸ್ ಇರುತ್ತೆ, ನಿಮ್ಮ ಪಿ ಸಿಲಿ ಎಷ್ಟು ಡ್ರೈವ್ಸ್ ಇರುತ್ತೆ ಎಲ್ಲ ಡ್ರೈವ್ಸ್ ಇರುತ್ತೆ. ಸೊ ಎಲ್ಲ ಡ್ರೈವ್ಸ್ ಮೇಲೂ ಸಪ್ರೇಟ್ಲಿ ಅಂದರೆ ಸಿಂಗಲ್ ಆಗಿ, ಫಾರ್ ಎಕ್ಸಾಂಪಲ್ ಈಗ ಸಿ ಡ್ರೈವಿನಲ್ಲಿ ಆಪ್ಟಿಮೈಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದು ಅನಲೈಸ್ ಆಗುತ್ತೆ ಈ ಒಂದು ಡ್ರೈವು. ಸೊ ಇದೇ ಥರನೇ ಎಲ್ಲ ಡ್ರೈವನ್ನು ನಾವು ಆಪ್ಟಿಮೈಸ್ ಮಾಡ್ಕೊತಾ ಹೋಗಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಡಿಪೆಂಡಿಂಗ್ ನಿಮ್ಮದು ಮೆಮೊರಿ ಎಷ್ಟಿರುತ್ತೋ ಸೊ ಅಷ್ಟು ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಇದರಿಂದ ನಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಬಂದ್ಬಿಟ್ಟು ಇನ್ಕ್ರೀಸ್ ಆಗುತ್ತೆ. ರೆಡ್ಯೂಸ್ ರನ್ ಟೈಮ್ ಸರ್ವಿಸ್. ಸೊ ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ನಾವು ಫಸ್ಟು ಸರ್ಚ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ, ನೆಕ್ಸ್ಟು ರನ್ ಅಂತ ಟೈಪ್ ಮಾಡಿಕೊಂಡು ಇಲ್ಲಿ MS ಕಾನ್ ಸ್ಪೀಡ್ ಅಂತ ಟೈಪ್ ಮಾಡ್ಕೊಬೇಕು. ಇದಾದಮೇಲೆ ನಮಗೊಂದು ವಿಂಡೋ ಓಪನ್ ಆಗುತ್ತೆ. ಸೊ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಸರ್ವಿಸ್ನ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇಲ್ಲಿ ಐಡ್ ಆಲ್ ಮೈಕ್ರೋಸಾಫ್ಟ್ ಸರ್ವಿಸಸ್ ಅಂತ ನಾವು ಆ ಆಪ್ಷನ್ನ ಚೆಕ್ ಮಾಡ್ಕೊಬೇಕು. ಇದರಿಂದ ನಮ್ಮ ಪಿ ಸಿ ಬಂದು ಸ್ಪೀಡ್ ಆಗುತ್ತೆ ಇನ್ನು. ಸೊ ಟರ್ನ್ ಆಫ್ ನೋಟಿಫಿಕೇಷನ್ಸ್. ಈ ಒಂದು ಸೆಟ್ಟಿಂಗ್ಸ್ ನಮ್ಮ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ಫಸ್ಟ್ ಸರ್ಚ್ ಆಪ್ಷನ್ಗೆ ಹೋಗಿ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸಿಸ್ಟಮ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಟಿಫಿಕೇಷನ್ಸ್ ಅಂತ ಇರುತ್ತಲ್ವ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದು ಡಿಫಾಲ್ಟ್ ಆಗಿ ಇಲ್ಲಿ ನೋಟಿಫಿಕೇಷನ್ಸ್ ಬಂದ್ಬಿಟ್ಟು ಆನಲ್ಲಿರುತ್ತೆ. ಸೊ ನಾನೀಗ ಬಂದು ಇದನ್ನ ಆಫ್ ಮಾಡ್ಕೊಳ್ಳೋದ್ರಿಂದ ಸೊ ನಮ್ಮ ಪಿ ಸಿ ಬಂದ್ಬಿಟ್ಟು ಸ್ಪೀಡಪ್ ಆಗುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ಇಲ್ಲ ನಮಗೆ ಕೆಲವೊಂದು ಆ್ಯಪ್ಸು ನೋಟಿಫಿಕೇಷನ್ಸ್ ಬೇಕು ಅಂದರೆ ನೀವು ಇಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು. ಇವಾಗ ನಿಮಗೆ ಸ್ಕೈಪ್ ಬೇಕು ಅಂದರೆ ಇದನ್ನ ಪರ್ಟಿಕ್ಯುಲರಲ್ಲಿ ಆನಲ್ಲಿ ಇಟ್ಕೊಂಡ್ಬಿಟ್ಟು ರಿಮೈನಿಂಗ್ ಎಲ್ಲ ಆಫ್ ಮಾಡ್ಕೊತಾನೂ ಬರ್ಬೋದು, ಕಸ್ಟಮೈಸ್ ಮಾಡ್ಕೊಬೋದು ಇದೆಲ್ಲ. ಸೊ ನಾನೀಗ ಆಫ್ ಮಾಡ್ಕೊಂಡಿದ್ದೀನಿ. ಇದರಿಂದ ಸಿಸ್ಟಮ್ ಸ್ಪೀಡಪ್ ಆಗುತ್ತೆ. ಕ್ಲೀನಪ್ ಮೆಮೊರಿ. ಈ ಒಂದು ಸೆಟ್ಟಿಂಗ್ಸ್ನ ಯಾವ ಥರ ಮಾಡ್ಕೊಳ್ಳೋದು ಅಂದರೆ, ನಾವು ಫಸ್ಟ್ ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ಸ್ ಅಂತ ಟೈಪ್ ಮಾಡಿ, ಸೆಟ್ಟಿಂಗ್ಸ್ನ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬಂದು ನಾವು ಸ್ಟೋರೇಜ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಡಿಫಾಲ್ಟ್ ಆಗಿ ಇದು ಆಫ್ ಆಗಿರುತ್ತೆ. ಸೊ ನಾವು ಇದನ್ನ ಆನ್ ಮಾಡೋದ್ರಿಂದ ನಿಮ್ಮ ಫೈಲ್ ಫ್ಯೂಚರಲ್ಲಿ ಏನಾದರೂ ಜಂಕ್ ಫೈಲ್ಸು ಅಥವಾ ಏನಾದರೂ
ಈ ಥರ ಟೆಂಪ್ರರಿ ಫೈಲ್ಸ್ ಏನಾದರೂ ಇದ್ದಾಗ ಅದು ಆಟೋಮೆಟಿಕಾಗಿ ಡಿಲೀಟ್ ಆಗಿಬಿಟ್ಟು ನಿಮ್ಮ ಸಿಸ್ಟಮ್ ಸ್ಪೀಡಪ್ ಆಗೋದಕ್ಕೆ ಮುಂದೆ ಹೆಲ್ಪ್ ಮಾಡುತ್ತೆ. ಸೊ ಈಗ ಇದು ಆನ್ ಮಾಡ್ಕೊಳ್ಳಿ. ಈ ಒಂದು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳ್ಳೋದ್ರಿಂದ ಈ ಸೆಟ್ಟಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬಂದು ಡಿಲೀಟ್ ಅನ್ವಾಂಟೆಡ್ ಅಪ್ಲಿಕೇಶನ್ಸ್ ಅಂತೇಳಿ. ಅಂದರೆ ನೀವು ಕೆಲವೊಂದು ಅವಶ್ಯಕತೆ ಇಲ್ದಿರೋ ಅಂಥ ಒಂದು ಅಪ್ಲಿಕೇಶನ್ಸ್ನ ಅನ್ಇನ್ಸ್ಟಾಲ್ ಮಾಡ್ಕೊಬೇಕು. ಅದು ಯಾವ ಥರ ಮಾಡ್ಕೊಳ್ಳೋದಂದರೆ ಸರ್ಚ್ ಆಪ್ಷನ್ಗೆ ಹೋಗಿ ಇಲ್ಲಿ ಕಂಟ್ರೋಲ್ ಪ್ಯಾನೆಲ್ ಓಪನ್ ಮಾಡ್ಕೊಳ್ಳಿ. ಕಂಟ್ರೋಲ್ ಪ್ಯಾನೆಲ್ ಇದು ಕಂಟ್ರೋಲ್ ಪ್ಯಾನೆಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಅವಶ್ಯಕತೆ ಇಲ್ದಿರೋವಂಥ ಒಂದು ಅಪ್ಲಿಕೇಶನ್ಸ್ಗಳೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ಇದು ನನಗೇನಾದರೂ ಬೇಡ ಅಂತಂದರೆ ರೈಟ್ ಕ್ಲಿಕ್ ಮಾಡಿದ್ರೆ ಅನ್ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ. ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಬಂದು ಅನ್ಇನ್ಸ್ಟಾಲ್ ಆಗುತ್ತೆ. ಈ ಥರ ನಿಮಗೆ ಅವಶ್ಯಕತೆ ಇಲ್ದಿರೋ ಕೆಲವೊಂದು ಅಪ್ಲಿಕೇಶನ್ಸ್ನೆಲ್ಲ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇದರಿಂದ ಫ್ರೀ ಸ್ಪೇಸ್ ಆಗಿಬಿಟ್ಟು ಪಿ ಸಿ ಬಂದ್ಬಿಟ್ಟು ಸ್ಪೀಡಪ್ ಆಗುತ್ತೆ. ನೋಡೋದಲ್ಲ ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ನ ನಿಮ್ಮ ಪಿ ಸಿಲಿ ಅಪ್ಲೈ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಸಿಸ್ಟಮ್ನ ಇನ್ನೂ ಫಾಸ್ಟ್ ಮಾಡ್ಕೊಳ್ಬೋದು. ಸೊ ಒಂದ್ಸಲ ನೀವೆಲ್ಲ ಈ ಸೆಟ್ಟಿಂಗ್ಸನ್ನು ಅಪ್ಲೈ ಮಾಡಿದಾದ್ಮೇಲೆ ಒಂದ್ಸಲ ರೀಸ್ಟಾರ್ಟ್ ಮಾಡಿ ನಿಮ್ಮ ಪಿ ಸಿನ. ನಾನು ಶೋರಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಪಿ ಸಿ ಬಂದ್ಬಿಟ್ಟು ಬಿಫೋರ್ಗಿಂತ ಸ್ಮೂತಾಗಿ ವರ್ಕ್ ಮಾಡುತ್ತೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.